ಹವಾಮಾನದಲ್ಲಿನ ವ್ಯತ್ಯಾಸದಿಂದ ಎಲ್ಲ ಪ್ರಯಾಣಿಕರು ತಮ್ಮ ಕುರ್ಚಿ ಪಟ್ಟಿಯನ್ನು ಹಾಕಿಕೊಳ್ಳಲು ವಿನಂತಿಸುತ್ತೇವೆ. ತಮ್ಮ ಜಾಗದಲ್ಲೇ ಆಸೀನರಾಗಿ. ಲಕ್ಕಮ್ಮ, ಚಾಮುಂಡಿ ಮಾರಮ್ಮ ಕಾಪಾಡಮ್ಮ. ಥ್ಯಾಂಕ್ ಯು. ಏನಿದು? ಅರೆ ತಪ್ಪಾಯ್ತು ಅಮ್ಮ. ಅರೆ ತಪ್ಪಾಯ್ತು. ಅಯ್ಯಯ್ಯೋ, ನಿನಗೆ ಕೇಳೋರಿಲ್ವೇನೋ? ನೀವ್ ಹೋಗಿ ಕುತ್ಕೊಳ್ತಿರೋ ಇಲ್ಲ ಹೀಗೆ ಹೊಡ್ತಾ ತಿಂತಾನೆ ಇರ್ತಿರೋ? ನನಗೆ ಪಕ್ಕದ ಮನೆ ನಮ್ಮನೆ ತರ ಅನ್ಸುತ್ತೆ. ವಿಮಾನದಲ್ಲಿ ಕೂತ್ಕೋಬೇಕು ಅಂದ್ರೆ ನಂಗೆ ಭಯ ಆಗುತ್ತೆ. ಚಪ್ಪಾಳೆ. ವಾಹ್, ನಿಮ್ ಶಾಯರಿ ಅಂತೂ ತುಂಬಾನೇ ಚೆನ್ನಾಗಿದೆ ಸರ್. ಅರೆ ಈ ಕಮಾಲ್ ಯಾರು? ಇದು ನನ್ನ ಸ್ವಂತ ಕವಿತೆ. ನಿಮ್ಗೆ ನನ್ನ ಕವಿತೆ ಇಷ್ಟ ಆಯ್ತು, ನನಗೆ ಅದೇ ಸಾಕು. ಹೊಡಿರಿ ಚಪ್ಪಾಳೆ. ಅಯ್ಯೋ ಸರ್, ನಾನು ಏರ್ ಹಾಸ್ಟೆಸ್ ಆಗೋಕ್ಕೂ ಮುಂಚೆ ಶಾಯರಿ ಕಾನ್ಸರ್ಟ್ ಅಲ್ಲಿ ನಾನು ಟೀ ಕೊಡ್ತಾ ಇದ್ದೆ. ಈಗ ಹೇಳಿ, ಕ್ಯಾಪಚಿನೋ ಲಾಚೆ ಕೊಡ್ಲಾ? ಅರೆ ಪ್ರಯಾಣಿಕರಿಗೆ ಒದೇನು ಕೊಡ್ತೀಯಾ? ನನ್ನ ಹತ್ರ ಕಪ್ಪಾನು ಕೇಳ್ತಿದೀಯಾ? ಓ ಸರ್, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನೀವ್ ಕಾಫಿ ಕುಡಿತೀರಾ ಅಂತ ಕೇಳ್ದೆ. ನಾವು ನಿಮ್ ಹೇರ್ ಸ್ಟೈಲ್ ನೋಡಿ ಸಾಯ್ತೀವಿ ಮತ್ತೆ ಬದುಕ್ತೀವಿ. ನಾವು ಬೆಳಗ್ಗೆ ಕಾಫಿ ಕುಡಿದ್ರೆ ಆಮೇಲೆ ಕುಡಿಯೋದೇ ಬಿಟ್ಬಿಡ್ತೀವಿ. ಹೊಡಿ ಚಪ್ಪಾಳೆ. ಶಪ್ಪು, ನನ್ನ ಹೆಸರು ಬಂಜಾರ ಹಿಲ್ಸ್ ಹೋಗಿ ನನ್ನ ಹೆಸರನ್ನ ಕೇಳಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ಕೆಟ್ ಶಾಯರಿ ಹೇಳೋರ್ಗೆ ನಾನು ಸರಿಯಾಗಿ ಹೊಡೆದ್ ಬಿಡ್ತೀನಿ ಗೊತ್ತಾ? ಪ್ಯಾಸೆಂಜರ್ ಹತ್ರ 1-2 ಶಾಯರಿ ಕೇಳಿಸ್ಕೊಂಡ್ರೆ ನೀವ್ ಶುರುನೇ ಮಾಡ್ಬಿಟ್ರಾ? ಓ, ಇಲ್ಲಿ ಏನ್ ನಡೀತಾ ಇದೆ? ಪ್ಲೇನಿಗೆ ಏನಾದ್ರೂ ಆಗ್ಬಿಟ್ರೆ ನಾವ್ ಏನ್ ಮಾಡೋದು? ನೀವೇನ್ ಮಾಡಕ್ಕಾಗತ್ತೆ? ಯಾರಾದ್ರೂ ಏನಾದ್ರೂ ಮಾಡ್ಬೋದು ಅಂತಂದ್ರೆ ಅದು ಮೇಲಿರೋನು ಅಷ್ಟೇ. ಏನೂ ಆಗ್ಬಾರ್ದು ಅಂತ ಬೇಡ್ಕೊಳ್ಳಿ. ನೆನ್ನೆ ನಾನು ಜಿರಳೆನ್ ಸಾಯಿಸಿದ್ದೆ, ಆದ್ರೆ ಇವತ್ತು ಆ ಜಿರಳೆ ನನ್ ಸಾಯಿಸ್ತಾ ಇದೆ. ಹೊಡಿ ಚಪ್ಪಾಳೆ. ಇನ್ನೊಂದು ಕೆಟ್ಟ ಶಾಯರಿ ಹೇಳಿದ್ರು ಪ್ಲೇನ್ ಕ್ರಾಶ್ ಆಗೋಕ್ಕೂ ಮುಂಚೆ ನಾನೇ ಆಕ್ಸಿಜನ್ ಮಾಸ್ಕ್ ನ ನಿಮ್ ಗಂಟಕ್ಕೆ ತುರುಕ್ಬಿಟ್ಟು ನಿಮ್ಮನ್ನ ಪ್ಲೇನ್ ಇಂದ ಆಚೆ ತಳ್ಬಿಡ್ತೀನಿ. ಯಾರು ನಿಮ್ ಜಾಗ ಬಿಟ್ಟು ಕದ್ಲಾಗಿಲ್ಲ. ಈ ಪ್ಲೇನ್ ಹೈಜಾಕ್ ಆಗ್ತಿದೆ. ನೋ, ಇದು ತಪ್ಪು. ನಮ್ಗೆ ತಪ್ಪು ಸರಿ ಹೇಳ್ಕೊಡ್ಬೇಡ ಆಯ್ತಾ? ಅಲ್ಲಿ ಬಿದ್ದಿರೋ ಸಾಮಾನ್ ನೀನ್ ಪ್ಯಾಕ್ ಮಾಡಿದೀಯಾ? ಕೇಳ್ದೆ ವಿಮಾನನ ಅಪಹರಣ ಮಾಡಿದೀಯಾ? ನಿಲ್ಸು. ನಿನಗೆ ಯಾಕೆ ಹೇಳ್ಬೇಕು? ನೀನೇ ನಮ್ಮ ಅಪ್ಪನ. ಪ್ಲೇನ್ ಟೇಕ್ ಆಫ್ ಆದಾಗಿದ್ದ ತಲೆ ತಿಂತಾನೆ ಇದೆಯಾ ನೀನು? ಸುಮ್ನೆ ಕೂತ್ಕೋ, ಇಲ್ಲ ಅಂದ್ರೆ ಕಿಟಕಿ ತೆಗ್ದು ದಿನ ಆಚೆ ತಳ್ಳಿಬಿಡ್ತೀನಿ. ಅಲ್ಲಿಂದ ಮೊದಲು ದಾಡಿ ಮೀಸೆ ಕ್ಲೀನ್ ಮಾಡು, ಆಮೇಲೆ ಟೈಮ್ ಇದೆ ನನ್ನ ಕ್ಷಮಿಸ್ಬಿಡು. ಹೊಡಿರಿ ಚಪ್ಪಾಳೆ. ಕನ್ನ ಸರ್, ಸ್ವಲ್ಪ ಸುಮ್ನಿರಿ, ಇಲ್ಲಾಂದ್ರೆ ಇವರು ನಿಮ್ಮನ್ನ ಶಾಶ್ವತವಾಗಿ ಸುಮ್ನಿರಿಸ್ತಾರೆ. ಏಯ್, ಬೇಗ ಪ್ಲೇನ್ ನ ಗುಮ್ಸುದಾ ಟೌನ್ ನಲ್ಲಿ ಲ್ಯಾಂಡ್ ಮಾಡಿ. ಇದೀಗ ಬಂದ ಎಕ್ಸ್ಕ್ಲೂಸಿವ್ ನ್ಯೂಸ್ ನಿಮಗಾಗಿ. ಚಾರ್ಮಿನಾರ್ ನ ವಿಮಾನ ಫ್ಲೈಟ್ ನಂಬರ್ 4444 ಹೈಜಾಕ್ ಮಾಡಲಾಗಿದೆ. ಪೂರ್ತಿ ಇಂಡಿಯಾಗೆ ಗೊತ್ತಾಗ್ಬೇಕು ಇದು ಯಾಕೆ ಅಂತ. ಮೇಡಮ್, ಇದು ಫ್ಲೈಟ್ ಅಪಹರಣ ಆಗ್ಬಿಟ್ಟಿದ್ಯಾ? ಏನು? ಮೇಡಮ್ ಯಾವಾಗ ಪ್ಲೇನ್ ಖರೀದಿ ಮಾಡಿದ್ರು? ಅರೆ ಮೂರ್ಖ, ಯಾವ ವಿಮಾನದಲ್ಲಿ ಮೇಡಮ್ ಹೈದರಾಬಾದ್ ಹೋಗ್ತಾ ಇದ್ರು? ಆ ವಿಮಾನ ಅಪಹರಣ ಆಗ್ಬಿಟ್ಟಿದೆ. ಕನ್ನ ಸರ್, ಇದ್ದಿದ್ದ ಪ್ಲೇನ್ ಈಗ ಹೈಜಾಕ್ ಆಗ್ಬಿಟ್ಟಿದೆ. ಕನ್ನ ಸರ್ ಫ್ಲೈಟ್ ನ ಹೈಜಾಕ್ ಯಾಕೆ ಮಾಡ್ಬೇಕಾಗಿತ್ತು? ಅವ್ರು ಹೈಜಾಕ್ ಮಾಡಿಲ್ಲ. ಅವ್ರು ಯಾವ ಪ್ಲೇನ್ ಅಲ್ಲಿ ಇದ್ರಲ್ಲ ಅದನ್ನ ಯಾರೋ ಹೈಜಾಕ್ ಮಾಡಿದ್ದಾರೆ. ಇವತ್ತು ತುಂಬಾ ಫ್ಲೈಟ್ ಅಪಹರಣ ಆಗಿದೆ. ಒಂದೇ ಪ್ಲೇನ್ ಹೈಜಾಕ್ ಆಗಿರೋದು. ಅವರಿಬ್ರು ಅದೇ ಪ್ಲೇನ್ ಅಲ್ಲಿ ಇದ್ರು. ಅರೇ, ನ್ಯೂಸ್ ಸರಿಯಾಗಿ ಕೇಳೋಣ ಇರಿ. ಇಂಡಿಯಾ ವಾಂಟ್ಸ್ ಟು ನೋ ಹೂ. ಯಾಕಂದ್ರೆ ಇಲ್ಲಿ ತನಕ ಹೈಜಾಕ್ ಮಾಡಿರೋದು ಯಾರು ಅಂತ ಗೊತ್ತಾಗಿಲ್ಲ. ಅವರು 2 ಕೋಟಿ ಡಿಮ್ಯಾಂಡ್ ಮಾಡ್ತಿದಾರಂತೆ. ನಮ್ಮ ಪ್ರತಿನಿಧಿಯ ವರದಿ ಪ್ರಕಾರ ಅದು ಗುಮ್ಸುದಾ ನಗರದಲ್ಲಿ ಇಳಿತಾ ಇದೆಯಂತೆ. ಮೇಡಮ್, ನಾವು ಕಾಪಾಡಬೇಕು. ಕನ್ನ ಸರ್ನು ಹಾ, ಇಬ್ರು ಕಾಪಾಡೋಣ. ಹೇಗೆ? ಯೋಚನೆ ಮಾಡ್ತೀನಿ ರೀ.
ನನ್ನ ಹತ್ರ ಒಂದು ಐಡಿಯಾ ಇದೆ. ಈಶ್, ನಿನ್ನ ಐಡಿಯಾ ತುಂಬಾ ಕೆಟ್ಟಾಗಿದೆ. ನಮ್ ಮಿಸಸ್ ಕಾಡ್ಕರ್ ಮತ್ತೆ ಕನ್ಯಾ ಸಾಹೇಬ್ರನ್ನ ಹೆಂಗ್ ಕಾಪಾಡ್ಲಿ ನಾನು? ನೀವು ನಿಜವಾದ ಪೊಲೀಸೇ ಅಲ್ವಾ? ಹಾಗಿದ್ರೆ ಹೋಗಿ ಹಿಡೀರಿ ಹೈಜಾಕರ್ಸ್ನ. ಈಶ್, ಆ ಟಾಪು ನನ್ನ ಏರಿಯಾದಲ್ಲಿ ಬರೋದಿಲ್ಲ. ಅಲ್ಲಿಗೆ ಆ ಏರಿಯಾ ಇನ್ಸ್ಪೆಕ್ಟರ್ ಮಾತ್ರ ಹೋಗ್ತಾರೆ. ಆ ಏರಿಯಾ ಇನ್ಸ್ಪೆಕ್ಟರ್ನ ಕಳಿಸ್ಬೋದಲ್ವಾ? ಅಲ್ಲಿಗೆ ಪೊಲೀಸರು ಹೋದ್ರೆ ಅಲ್ಲಿರೋ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಸರ್ಕಾರ ಈಗ ಯಾವುದೇ ತರ ಚರ್ಚೆ ಮಾಡೋದಿಲ್ಲ. ಹಾಗಾದ್ರೆ ನಾವು ಮಾಡ್ತೀವಿ, ನಾವೇ ಹೋಗ್ತೀವಿ ಅವ್ರನ್ನ ಬಿಡಿಸೋದಿಕ್ಕೆ. ಈಶ್, ನೀವು ದಡ್ಡೊಂದ್ ತರ ಮಾತಾಡ್ಬೇಡಿ. ಟಾಪುಗೆ ನೀವೇನು ಹಾರ್ಕೊಂಡು ಹೋಗ್ತೀರಾ? ಒಂದೊಂದ್ ಸಾರಿ ಆಫ್ ಆಗಿರೋ ಬಲ್ಬ್ಗಳು ಸಖತ್ತಾಗಿ ಉರಿಯುತ್ತೆ. ಧನ್ಯವಾದಗಳು ಇನ್ಸ್ಪೆಕ್ಟರ್ ಪಾಂಡ, ನಾವು ಹಾರ್ಕೊಂಡು ಹೋಗ್ತೀವಿ. ಎನಿ ಡೌಟ್? ನೀನ್ ಮೂರ್ಖ, ಹಾರ್ಕೊಂಡು ಹೋಗೋ ಲೈಸೆನ್ಸ್ ನಿನ್ನ ಹತ್ರ ಇದೆ, ನಮ್ಮ ಹತ್ರ ಇಲ್ಲ. ನಾವು ಹೇಗೆ ಹಾರದ್ದು? ಮೂರ್ಖ, ವಿಮಾನದಲ್ಲಿ ಹಾರ್ಕೊಂಡು ಹೋಗೋಣ. ಏನು ಡೌಟ್? ಒಳ್ಳೆ ಐಡಿಯಾ, ನಡೀರಿ ಇನ್ಸ್ಪೆಕ್ಟರ್ ಪಾಂಡ. ಈಶ್, ಈಶ್, ನಡೀರಿ. ನಾನು ಅಲ್ಲಿಗೆ ಹೋಗೋದಿಲ್ಲ. ಈಶ್, ಬಿಡಿ ನನ್ನ. ಬನ್ನಿ ಇನ್ಸ್ಪೆಕ್ಟ್ರೇ, ಬನ್ನಿ, ಬೇಗ ಬನ್ನಿ. ಬನ್ನಿ. ಬಿಡಿ ನನ್ನ, ನಾನಲ್ಲಿ ಹೋಗಕ್ಕಾಗಲ್ಲ. ಈಶ್, ಈಶ್, ನಾನು ಹೋಗಕ್ಕಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲಿ ಡ್ಯೂಟಿ ಬಿಟ್ಟು ಅಲ್ಲಿಗೆ ಹೋದ್ರೆ ನನ್ ಕೆಲ್ಸ ಕಳ್ಕೋಬೇಕಾಗುತ್ತೆ. ಸರ್, ನಮ್ಗೆ ನಿಮ್ ಸಹಾಯದ ಅವಶ್ಯಕತೆ ಇದೆ. ನಾನು ಹೆಲ್ಪ್ ಮಾಡ್ತೀನಲ್ಲ. ನನ್ನ ಫ್ರೆಂಡ್ ಫ್ಲೈಯಿಂಗ್ ಕ್ಲಬ್ ಇದೆ. ನೀವೆಲ್ಲರೂ ಅಲ್ಲಿಗೆ ಹೋಗೋದಿಕ್ಕೆ ಪ್ಲೇನ್ ಅರೇಂಜ್ ಮಾಡಿಸ್ತೀನಿ. ಓಕೆ? ಹೋಗೋದಕ್ಕೇನೋ ವ್ಯವಸ್ಥೆ ಆಯ್ತು. ಇನ್ ಮಿಕ್ಕಿದ್ನ ನಾವು ನೋಡ್ಕೊಳ್ಳೋಣ. ನಡೀರಿ. ಈಶ್, ಪ್ರಾಣ ತಿನ್ಬಿಟ್ರು. ಚಿಕ್ ಬ್ರದರ್, ಅಲ್ಲೋಡು, ಪಾಂಡ ಸಾಬ್ರ ಜೀಪ್. ವಿಮಾನನ ಬಿಡು, ನಾವಿದ್ರಲ್ಲಿ ದ್ವೀಪದ ಮೇಲೆ ಹೋಗೋಣ. ದ್ವೀಪ ಸಮುದ್ರದ ಮಧ್ಯೆ ಇರುತ್ತೆ, ಅಲ್ಲಿಗೆ ರೋಡಿಂದ ಹೋಗೋಕ್ಕಾಗಲ್ಲ. ಓಕೆ, ಆದ್ರೆ ನಾವು ಪೈಲಟ್ ಹತ್ರ ಹೋಗ್ಬಹುದಲ್ವಾ? ಸ್ಕೂಟರ್ ಬದಲು ಜೀಪ್ ನಲ್ಲಿ ಬೇಗ ತಲುಪಬಹುದು. ಏನು ಡೌಟ್? ಗಾಡಿ ನಾನು ಓಡಿಸ್ತೀನಿ. ಈಶ್, ಸರ್ಕಾರದ ಗಾಡಿ ತಗೊಂಡು ಹೋಗ್ತಿದ್ದಾರೆ, ಅವ್ರನ್ನ ಫಾಲೋ ಮಾಡಿ. ಫಾಲೋ ಹೆಂಗ್ ಮಾಡೋದ್ ಸರ್? ಅವ್ರ ಜೀಪ್ನೇ ತಗೊಂಡೋಗಿದಾರಲ್ಲ. ಅವ್ರ ಸ್ಕೂಟರ್ ಇದೆ ಅಲ್ಲಿ, ನಡಿ. ಇದ್ರಲ್ಲಿ ಅವ್ರನ್ನ ಫಾಲೋ ಮಾಡೋಣ. ಇನ್ಸ್ಪೆಕ್ಟರ್ ಪಾಂಡ ಹಿಂದೆ ಬರ್ತಾ ಇದ್ದಾರೆ. ಬಹುಶಃ ಅವ್ರು ನಮ್ಮ ಜೊತೆ ರೇಸಿಂಗ್ ಮಾಡ್ತಾ ಇರಬೇಕು. ಈಶ್, ಎಷ್ಟಲ್ಲ ಹೇಳಿದ್ದೀನಿ ನಿಂಗೆ ಜೀಪ್ನ ಸರ್ವಿಸ್ ಕೊಡು ಅಂತ. ಆಯ್ತು ಸರ್. ಬೇಗ ಹೋಗು, ಬೇಗ. ರೈಟ್ ಹೋಗು, ಲೆಫ್ಟ್ ಹೋಗು, ರೈಟ್ ರೈಟ್ ಲೆಫ್ಟ್, ಸೀದಾ ಹೋಗು. ಅರೆ ಸೀದಾ ಹೋಗು, ಅರೆ ಲೆಫ್ಟ್, ಅರೆ ಅವ್ರ ಹಿಂದೆ ಹೋಗು. ಎಲ್ಲಿಗೆ ಹೋಗ್ತೀಯ ನೀನು? ಈಶ್, ಇಲ್ಲೇ ಸಿಕ್ಬಿಟ್ರಲ್ಲ. ಬನ್ನಿ, ಕಲ್ಲಂಗಡಿ ತಿಂತೀಯಾ? ಅಯ್ಯಯ್ಯ. ಈಶ್, ಅರೆ ಹುಷಾರು, ನಾನು ಬಿದ್ದೋಗ್ತೀನಿ. ಈಶ್, ಈಶ್, ಅರೆ ಅದನ್ನ ನಿಧಾನಕ್ಕೆ ಕೊಡ್ಸು, ಅದು ಸರ್ಕಾರದ ಗಾಡಿ. ಚಕ್ರ ಸರ್ಕಾರದ್ದು, ಇದನ್ ತಗೋ. ಅಯ್ಯೋ, ಇಲ್ಲ. ಹನಿ, ಒಂದ್ ಚಕ್ರ ಕಳಿಸ್ಕೊಂಡ್ಬಿಡ್ತು. ಪರವಾಗಿಲ್ಲ, ಇನ್ನೂ 3 ಚಕ್ರ ಇದೆಯಲ್ಲ. ನಾನು ಸ್ಕೂಟರ್ನ 2 ಚಕ್ರದಲ್ಲೇ ಓಡಿಸೋದು. ಹಾಯ್, ನಮ್ನ ಇನ್ಸ್ಪೆಕ್ಟರ್ ಪಾಂಡ ಕಳ್ಸಿದ್ರು. ಓಯ್, ಬನ್ನಿ ಕೂತ್ಕೊಳ್ಳಿ, ಹಾರ್ಕೊಂಡೋಗಿ.
ಇಲ್ಲ, ನಾವು ಪೈಲಟ್ ಅವ್ರನ್ನ ಭೇಟಿ ಆಗ್ಬೇಕು. ನಾನ್ ಪೈಲಟ್ಟೆ, ಹಾರಿಸ್ಕೊಂಡು ಹೋಗ್ತೀನಿ. ನಮಗೆ ಕಾಗದ ವಿಮಾನ ಹಾರಿಸೋ ಪೈಲಟ್ ಬೇಡ, ನಿಜವಾದ ವಿಮಾನ ಹಾರಿಸೋ ಪೈಲಟ್ ಬೇಕು. ನಾನೇ ಅದು ಚಿಕ್ಕ ವಯಸ್ಸಿಂದ ಪ್ಲೇನ್ ಹಾರಿಸ್ತಾ ಇದ್ದೀನಿ. ಕಾಗ್ದದ್ದ? ಚಿಕ್ಕ ವಯಸ್ಸಲ್ಲಿ ಪೇಪರ್ ಅಲ್ಲಿ ಹಾರಿಸ್ತಿದ್ದೆ, ಆಮೇಲೆ ರಿಮೋಟ್ ಕಂಟ್ರೋಲ್ದು, ಈಗ ಪ್ಲೇನ್. ನಮಗೊಂದು ಹೆಲಿಕಾಪ್ಟರ್ ಬಾಡಿಗೆ ಬೇಕಾಗಿತ್ತು. ಎನಿ ಡೌಟ್? ಇಲ್ಲ ಇಲ್ಲ, ಇನ್ಸ್ಪೆಕ್ಟರ್ ಪಾಂಡವ್ರ ಹತ್ರ ಮಾತಾಗಿದೆ. ಡೌಟ್ ಏನಕ್ಕೆ? ನಮ್ಗೆ ದ್ವೀಪದ ಮೇಲೆ ಹೋಗ್ಬೇಕು. ದ್ವೀಪ, ಮರುಭೂಮಿ, ಪರ್ವತ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ಹಾರ್ಕೊಂಡು ಹೋಗೋಣ. ಮುಂದಕ್ಕೆ ಹೋಗಪ್ಪ, ಇವಾಗ ಬೋಣಿ ಆಗ್ತಾ ಇದೆ. ಈಶ್, ನಾನ್ ಭಿಕ್ಷುಕ ಅಲ್ಲ, ಇನ್ಸ್ಪೆಕ್ಟರ್ ಪಾಂಡ ನಾನು. ಇನ್ಸ್ಪೆಕ್ಟರ್ ನೀನು, ಮತ್ತೆ ಬಿಕಾರಿ ಯಾಕಾಗಿದ್ದೀಯಾ? ನಾನೇನ್ ಭಿಕ್ಷುಕ ಅಲ್ಲ. ಈಶ್ ಮತ್ ಯಾಕೆ ಇವ್ರು ನಿನ್ನ ಮುಂದಕ್ಕೆ ಹೋಗಪ್ಪ ಅಂತ ಇದಾರಲ್ಲ? ಈಶ್, ಅವ್ನ್ ನನ್ನನ್ನ ಭಿಕ್ಷುಕ ಅಂದ್ಕೊಂಡಿದ್ದಾನೆ. ಅಯ್ಯೋ ಪಾಂಡ ಸರ್, ಕೂತ್ಕೊಳ್ಳಿ. ಟೀ ತರಿಸ್ಲಾ? ನೀರ್ ತರ್ಸು. ಟೀಯಿಂದ ಮುಖ ತೊಳೆದ್ರೆ ಸುಟ್ಟೋಗ್ಬಿಡುತ್ತೆ. ನಾನ್ ಕುಡಿಯೋದಕ್ ತರಿಸ್ಲಾ ಅಂತ ಕೇಳಿದ್ದು. ಟೈಮ್ ಇಲ್ಲ. ನಮ್ ಮೇಡಮ್ ಇದ್ದಿದ್ ಪ್ಲೈನ್ ದ್ವೀಪದಲ್ಲಿರೋ ಹೈಜಾಕರ್ಸ್ ಹತ್ರ ಇದೆ. ನಾವು ದ್ವೀಪಕ್ಕೆ ಹೋಗ್ಬೇಕು. ಹೈಜಾಕರ್ಸ ಹುಚ್ಚಿಡ್ತೀಯ ನಿಂಗೆ? ನಾನೆಲ್ಲೂ ಹೋಗಲ್ಲ, ಹಾರ್ಕೊಂಡು ಹೋಗ್ತೀನಿ ಅಷ್ಟೇ. ನಮ್ ಮೇಡಮ್ ತೊಂದ್ರೆಯಲ್ಲಿದ್ದಾರೆ. ಇಲ್ಲ, ಅವ್ರನ್ನೆಲ್ಲ ಹೆಲಿಕಾಪ್ಟರ್ನು ಕೂಡ ಹೈಜಾಕ್ ಮಾಡ್ಬಿಡ್ತಾರೆ. ಓಕೆ, ನಮ್ಗೆ ಹೆಲಿಕಾಪ್ಟರ್ ಕೊಡು, ನಾವೇ ಹಾರ್ಕೊಂಡು ಹೋಗ್ತೀವಿ. ಓಕೆನಾ? ಬೇಡ, ಅಲ್ಲನ್ ಜೀಪ್ ಕತೆ ಏನಾಗಿದೆ ನೋಡು. ಅವನು 3 ಚಕ್ರದಲ್ಲೇ ಓಡಿಸ್ಕೊಂಡ್ ಬಂದಿದ್ದಾನೆ ನೋಡು. ಯೋಚನೆ ಮಾಡು, ಅವನಿನ ಹೆಲಿಕಾಪ್ಟರ್ದು ಬರೀ ಫ್ಯಾನ್ ಮಾರ ತಗೊಂಡ್ ಬರ್ತಾನೆ. ಈಶ್, ಇಲ್ಲ, ಒಂದು ನಮ್ ಜೊತೆ ಬಾ, ಇಲ್ಲ ಅಂದ್ರೆ ಹೆಲಿಕಾಪ್ಟರ್ ಕೊಡು. ನಾನ್ ಬರ್ತೀನಿ, ಆದ್ರೆ ಅಲ್ಲೆಲ್ಲೂ ಲ್ಯಾಂಡ್ ಮಾಡಲ್ಲ. ಹಾ ಸರಿ ಸರಿ, ನಾವಲ್ಲಿ ಹೋದ್ಮೇಲೆ ಹೆಂಗೋ ಒಂದ್ ಇಳಿತೀವಿ. ವಾ, ಏನ್ ಸಖತ್ತಾಗಿದೆ ಸೀನು. ನೋಡಿ ನೋಡಿ, ನಾನು ಮೊದ್ಲೇ ಹೇಳಿದ್ದೀನಿ, ದ್ವೀಪದಲ್ಲಿ ಹೈಜಾಕರ್ಸ್ ಇದ್ದಾರೆ. ನಾನಲ್ಲಿ ಲ್ಯಾಂಡ್ ಮಾಡಲ್ಲ, ನೆನ್ಪಿದೆ ತಾನೇ? ಸರಿ, ನಾವು ಪ್ಯಾರಾಶೂಟ್ ಹಾಕೊಂಡು ಹಾರ್ತೀವಿ. ಅರೆ, ಪ್ಯಾರಾಚೂಟ್ ಇಂದ ಹಾರು ಹಾಗಿದ್ರೆ ಹೆಲಿಕಾಪ್ಟರ್ ಯಾಕೆ ತಂದ್ರಿ ನೀವು? ಹ್ಮ್, ಹ್ಮ್. ಹ್ಮ್? ಹಿಂದೆ ಕೂತ್ಕೋ ಹೋಗು. ಹೋಗು. ಹೆಡ್ಫೋನ್ ಯಾಕೆ ಇಟ್ಟಿದ್ಯಾ? ಹಾಡಂತೂ ಹಾಕ್ತಾ ಇಲ್ವಲ್ಲ? ಇದು ಕಂಟ್ರೋಲ್ ರೂಮ್ ಅವ್ರ ಜೊತೆ ಮಾತಾಡಕ್ಕೆ. ಇದೇನ್ ಸ್ವಿಚ್ಚಾ? ಅಯ್ಯೋ, ಅದು ಹೆಲಿಕಾಪ್ಟರ್ ಇರೋ ಫ್ಯಾನ್ದು ಸ್ವಿಚ್ಚು. ಫ್ಯಾನ್ ಯಾಕೆ ಹಾಕಿದ್ಯಾ? ಮೊದ್ಲೇ ಎಷ್ಟು ಚಳಿ ಇದೆ ಇಲ್ಲೆಲ್ಲ. ಬೇಡ. ಹನಿ. ಓಯ್, ಹನಿ. ಅಯ್ಯಯ್ಯೋ, ಓಯ್, ಓಯ್. ಆ, 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 ಆ. ಹನಿ. ಪೊಪ್ಪಟ್ ಏನಾದ್ರೂ ಮಾಡು. ಅರೆ ಅರೆ, ನಾನೇನ್ ಹರ್ಕಲಸ ಹೆಲಿಕಾಪ್ಟರ್ ಬಿಡೋದನ್ನ ತಪ್ಸೋದಿಕ್ಕೆ. ಓಯ್,